ನನಗೆ ಕೋತಿ ದೋಷ ಇರಬೇಕು ಅಂತ ಅನ್ಕೊಳ್ತೀನಿ. ಇದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡ್ದಂಗ ಆಗ್ತಿದೆ. ನಾನಿಂದ ತಪ್ಸ್ಕೊಂಡು ಹೋದ್ರೆ ನನಗೆ ಯಾರನ್ನೂ ಬಿಡಲ್ಲ. ನಮ್ಮನೇಲಿ ಈ ಸಲ ಈರುಳ್ಳಿ ಕಲರ್ಫುಲ್ ಆಗೈತೆ ಫ್ರೆಂಡ್ಸ್. ಮಕ್ಕಳನ್ನ ಗಂಡನ್ನೇ ಹಿಗ್ಗಿಸ್ತೀವಿ, ಕುಗ್ಗಿಸ್ತೀವಿ. ದೊಡ್ಡವ್ರಿಗೆ ಅವ್ರಿಗೆಲ್ಲ ಈ ಟೈಮಲ್ಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಅದು ಪಿತೃದೋಷ ಬರುತ್ತಂತೆ ಫ್ರೆಂಡ್ಸ್. ಅದು ನಿಜವಾಗ್ಲೂ ಇದು ಓವೆನ್ ತರ ವರ್ಕ್ ಆಗುತ್ತಾ ಇಲ್ಲ, ಇದಂತೂ ಫಸ್ಟ್ ಎಕ್ಸ್ಪೆರಿಮೆಂಟ್. ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಸವರ್ಕೊಳ್ತಾ ಇದ್ದೀನಿ. ಹೆಂಗಂದ್ರೆ ಹಂಗೆ. ಒಟ್ನಲ್ಲಿ ಇದ್ರ ಹೆಸರು ಮೊಟ್ಟೆ ಪಫ್ ಅಷ್ಟೇ. ನಮ್ ಮೊಟ್ಟೆ ಪಫ್ ರೆಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲೇಯರ್ ಕಾಣಿಸ್ತಿತಾ? ಓವೆನ್ ಅಲ್ಲಿ ಮಾಡೋ ಐಟಮ್ ಓವೆನ್ ಅಲ್ಲೇ ಮಾಡ್ಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಶಿವ ಪಕ್ಕ ಬಂದ್ ಪ್ರಾಣ ಬಿಟ್ಟವ್ರಪ್ಪ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ ಅಂದ್ರು. ಬಲವಂತವಾಗಿ ತಗೋ ಬಂದೈತಿ. ಈಗ ಎಷ್ಟು ಮನೆ ಹಾಳು ಮಾಡ್ತಿತ್ತು ಕರೆಂಟು. ಒಂಥರ ವಿಚಿತ್ರವಾಗಿ ಅಡ್ಗೆ ಮಾಡ್ಲಾ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಾಸಿಲ್ಲ ಕಡೆ. ಇದು ಚಿಕನ್ ಫ್ರೈ ಮಾಡ್ತಾ ಇರೋದು. ನಾನೇನೋ ಹೊಸ ರೆಸಿಪಿ ಮಾಡೋ ತರ ಬಿಲ್ಡಪ್ ತಗೊಳ್ತಾ ಇದ್ದೀನಿ ಅಂತ. ಚಿಕನ್ಗೂ ದೇವ್ರನ್ನ ಇಟ್ಬಿಟ್ಟಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಎಲ್ಲ ಕಲ್ತೆ ಅದ್ ಹೆಂಗ್ ಕಲ್ತ್ನೋ ನನ್ಗೆ ಗೊತ್ತಿಲ್ಲಪ್ಪಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಹ್ಯಾಪಿ ಸಂಡೇ. ಹಾಯ್ ಟಾಮ್, ಹ್ಯಾಪಿ ಸಂಡೇ. ಸಂಡೇ ಅಂತೆ ಸಂಡೇ. ಒಂದ್ ಲೆಗ್ ಪೀಸ್ ಇಲ್ಲ, ಒಂದ್ ಮಟನ್ ಪೀಸ್ ಇಲ್ಲ, ಒಂದ್ ಚಿಕನ್ ಪೀಸ್ ಇಲ್ಲ ಅಂತ ಟಾಮ್ ಮೈಂಡ್ ವಾಯ್ಸ್. ಬಟ್ ನನಗೆ ಇಲ್ಲ ಫ್ರೆಂಡ್ಸ್, ಅವನಿಗೆ ಏನ್ ಹಾಕೋದು ನೋಡ್ಬೇಕು. ಸಂಜೆ ಏನಾದ್ರು ತರುತ್ತೇನೋ. ಇವಾಗ 4 ಗಂಟೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಅಂದ್ರೆ ಫ್ರೆಂಡ್ಸ್, ವೈಫೈ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಮ್ಮ ಕೋತಿಗಳಿಂದ ನನಗೆ ತುಂಬಾ ಟಾರ್ಚರ್ ಆಗ್ತಿದೆ ಫ್ರೆಂಡ್ಸ್. ನನಗೆ ಕೋತಿ ದೋಷ ಇರಬೇಕು ಅಂತ ಅನ್ಕೊಳ್ತೀನಿ. ಅದೇನು ಅಂದ್ರೆ, ಒಂದು ವೈಫೈ ಹಾಳು ಮಾಡ್ತವೆ, ಇಲ್ಲ ನಮ್ಮ ಮನೆ ಮೇಲೆ ಹಾಕಿರೋ ತಾರ್ಪಲ್ಲೆಲ್ಲ ಚಲ್ಲಪಿಲಿ ಮಾಡಿ ರಾತ್ರೆಲ್ಲ ನಿದ್ದೆ ಕೆಡಿಸ್ತವೆ. ರಾತ್ರೆಲ್ಲ ಹೆಂಗ್ ನಿದ್ದೆ ಕೆಡ್ತಂದ್ರೆ ಜಡಿ ಹಿಡ್ಕೊಂಡಿತ್ತು ಫ್ರೆಂಡ್ಸ್. ರಾತ್ರಿ ಮಳೆ ಎಷ್ಟು ಅಂದ್ರೆ 9 ಗಂಟೆಗೆ ಮಳೆ ಹಿಡ್ಕೊಂಡಿದ್ದು 1-2 ಗಂಟೆವರೆಗೂ ಆದ್ರೂ ಬಿತ್ತು. ಅಷ್ಟು ಜೋರಾಗಿ ಮಳೆ ಬಿದ್ದೈತೆ. ಮನೆಯೆಲ್ಲ ಸುರಿತೈತೆ. ತಾರ್ಪಲ್ಲೆಲ್ಲ ಹೊರ್ದಾಕ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟು ಅದಕ್ಕೆ ನಿದ್ದೆನೇ ಮಾಡ್ಲಿಲ್ಲ. ಅದಕ್ಕೆ ನನ್ ಕೋತಿ ದೋಷ ಐತೆ ನನಗೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಮತ್ತೆ ಬಂದವೆ. ಶಿವಕುಮಾರ್ ಎಲ್ಲೈತೆ ಅಂತ ನೋಡ್ತಿದ್ದೀರಾ ಫ್ರೆಂಡ್ಸ್? ಟಂಟಡ. ಜೀವನದಲ್ಲಿ ಯಾವತ್ತು ನನ್ನ ಗಂಡ ಮೇಲೆ ಇರಬೇಕಂತ ಮೇಲೆ ಕಳ್ಸಿದೀನಿ ಫ್ರೆಂಡ್ಸ್. ಟಾರ್ಪಲ್ ಎಲ್ಲ ಸೆಟ್ ಮಾಡ್ತೈತೆ. ಮತ್ತೆ ಇವತ್ತು ರಾತ್ರಿನೂ ಮಳೆ ಬರಂಗೈತೆ. ಓ ಮೈ ಡಿಯರ್ ಮೇಕಪ್. ಅದೇನಾಗ್ತೈತೆ ಅಂದ್ರೆ ಫ್ರೆಂಡ್ಸ್, ರಾತ್ರಿ ಎಲ್ಲ ಮಳೆ ಸುರಿದ್ರೆ ನನಗೆ ಸ್ವಲ್ಪ ಭಯ ಆಗ್ತೈತೆ. ಅಂದ್ರೆ ಶಿವರೂರಲ್ಲಿ ಇರ್ಬೇಕಾದ್ರೆ ಮಳೆ ಬಂದು ಸೀಟ್ ಬಿದ್ದೋಗ್ಬಿಟ್ಟಿತ್ತು ನನ್ನ ಮೇಲೇನೆ. ಅದರಿಂದ ಬೈಕೆ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ. ಅಂದ್ರೆ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಮನೆ ಕುಸಿಯೋದು ಅದು ಇದು. ಅಯ್ಯಪ್ಪ, ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ. ಅದಕ್ಕೆ ಕೋತಿಗಳಿಂದ ನನಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಶಿವ ನನಗೆ ನೆಮ್ಮದಿ ಬರ್ಸೋ ಕೆಲಸ ಮಾಡ್ತೈತೆ, ಎಲ್ಲ ರೆಡಿ ಮಾಡ್ತೈತೆ. ಗಂಡ ಇಷ್ಟೆಲ್ಲ ನನ್ನ ಮೇಲೆ ಪ್ರೀತಿಯಿಂದ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ನಾವು ಏನಾರ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಶಿವಗೋಸ್ಕರ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದೊಂದು ರೆಸಿಪಿ ಅಲ್ಲ, ಸ್ನ್ಯಾಕ್ಸು ಅಲ್ಲ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಕೆಸರಿಟ್ಟಿಲ್ಲ ನಾನು. ಬನ್ನಿ ಫ್ರೆಂಡ್ಸ್, ರೆಸಿಪಿ ಕಡೆ ಹೋಗೋಣ. ಮೊಟ್ಟೆ ಪಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಗ್ ಪಫ್ ಅಂದ್ರೆ ನಾನು ಓವೆನ್ ಇಲ್ಲ ಅಂತ ಗೊತ್ತು ನಿಮ್ಗೂನು. ನಾನು ಒಲೆಯಲ್ಲಿ ಮಾಡಕ್ ಟ್ರೈ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್. ಅಂದ್ರೆ ಕೆಂಡಲ್ ಹಾಕ್ಬಿಟ್ಟು ಏನೋ ಒಂಥರ ಐಡಿಯಾ ಮಾಡಿದ್ದೆ. ಬಟ್ ಮಾಡೋಣ ಅನ್ಬಿಟ್ಟು ಶಿವ ಬೇಡ ಅಂತೈತೆ. ಯಾಕಂದ್ರೆ ಇದು ಎಡೆ ಹಾಕೋ ಟೈಮು, ದೀಪ ದಸರಾ ಅಲ್ವಾ ಫ್ರೆಂಡ್ಸ್. ಪಕ್ಕದಲ್ಲೇ ಬೇರೆ ಎಲ್ಲರೂ ಇದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ಸ್ಮಶಾನ. ಸ್ಮೆಲ್ಗೆ ನಮಗೂ ಬೇಕು ಅಂತ ಮನೆಗೆ ಬಂದ್ಬಿಟ್ರೆ ನಾವು ಮಾಡೋದು ನಮ್ಗೆ ಸಲಲ್ಲ, ಅವ್ರಿಗೆಲ್ದಿಂದ ತಂದ್ಕೊಡೋದು ಅಂದ್ಬಿಟ್ಟು ಶಿವ ಹೊರಗಡೆ ಮಾತ್ರ ಮಾಡ್ಬೇಡ, ಮನೆಯೊಳಗೆ ಏನಾದ್ರು ಮಾಡ್ಕೊಂತು. ಅದಕ್ಕೆ ಮಾಡ್ತಾ ಇದ್ದೀನಿ. ನಿಜ ಫ್ರೆಂಡ್ಸ್, ಈ ತರವೆಲ್ಲ ಆಚೆ ಈ ದಸರಾ ಅವೆಲ್ಲ ಮುಗಿಯೋ ತನಕ, ದಸರಾ ದೀಪಾವಳಿ ತನಕ ಒಂದ್ ಸ್ವಲ್ಪ ಆಚೆಯಿಂದ ಊಟ ತಂದು ತಿನ್ನೋದು, ಬಿರಿಯಾನಿಗಳು ಅದು ಇದು, ತಿರ್ಗಾ ಬೈಲಲ್ಲಿ ಊಟ ಮಾಡೋದು, ಅದೆಲ್ಲ ಸ್ವಲ್ಪ ಒಳ್ಳೇದಲ್ಲ. ಮೂಢನಂಬಿಕೆ ಅಂತಲ್ಲ, ನಮ್ಮ ಒಳ್ಳೇದಕ್ಕೇನೆ ಫ್ರೆಂಡ್ಸ್. ಅವೆಲ್ಲ ಎಫೆಕ್ಟ್ ಆಗುತ್ತೆ, ಅನುಭವ ಆಗಿದೆ. ಅದಕ್ಕೋಸ್ಕರ ಯಾಕೆ ರಿಸ್ಕ್ ತಗೋಬೇಕು ಅಂತ ಅದಕ್ಕೆ ರೇಷನ್ ತಂದೈತೆ. ಅದರಲ್ಲಿ ಮೊಟ್ಟೆ, ಉಪ್ಪು ಎಲ್ಲ ಐತೆ. ಮೊದಲು ಮೊಟ್ಟೆನ ಬೇಯಿಸಕ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಮೊಟ್ಟೆ ನಾವು ಕೆಲವೊಂದ್ಸಲ ಬೇಯಿಸಾಕದಾಗ ಅದು ಸಿಪ್ಪೆ ಹೊಡ್ಕೊಂಡು ಅದ್ರ ಒಳಗಡೆ ಇರೋದೆಲ್ಲ ಆಚೆ ಬಂದ್ಬಿಡ್ತೈತೆ. ಆ ಥರ ಆಗ್ಬಾರ್ದು ಅಂದ್ರೆ ನೀರಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ಅವಾಗ ಮೊಟ್ಟೆ ಹೊಡೆದೋಗಲ್ಲ, ಆರಾಮಾಗಿ ಬೇಯ್ತೈತೆ. ಇದೊಂದು ಸಣ್ಣ ಟಿಪ್ಪು ಫಾಲೋ ಮಾಡಬೇಕು. ಎಗ್ ಪಫ್ 1 2 3 4 5 6 7 8 ಮಾಡ್ತೀನಿ ಫ್ರೆಂಡ್ಸ್. ಅಂದ್ರೆ ನಾನು ಫುಲ್ ಎಗ್ ಮಾಡ್ತಾ ಇಲ್ಲ, ಹಾಫ್ ಎಗ್ ಮಾಡ್ತಾ ಇದ್ದೀನಿ. 1 ಎಗ್ನ ಹಂಗೆ ಇಡ್ತಾ ಇದ್ದೀನಿ. 2 ನನಗೆ, 2 ಶಿವಗೆ, 2 ಟಾಮ್ಗೆ, ಇನ್ನೆರಡು ನಮ್ಗೇನೆ. ನಮ್ಮ ಫೋನ್ ಆಟೋಮೆಟಿಕ್ ಆಗಿ ಈ ಕಡೆ ತಿರ್ತೈತಾ? ಈ ಎಗ್ ಪಫ್ ಮಾಡೋಕ್ಕೆ ಮೇನ್ ಕಾರಣನೇ ನಮ್ಮನೇಲಿ ಬೆಣ್ಣೆ ಐತೆ ಅಂತ. ಬೆಣ್ಣೆ ಹಾಕಿ ಮಾಡಿದ್ರೇನೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಎಣ್ಣೆ ಹಾಕಿನೂ ಮಾಡ್ಬೋದು. ನಾನು ಮೊದಲೆಲ್ಲ ಎಣ್ಣೆ ಹಾಕಿನೇ ಮಾಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಬೆಣ್ಣೆ ಹಾಕಿ ಮಾಡ್ತಾ ಇರೋದು. ಅದು ಎಗ್ ಪಫ್ ನಾನು ಹಳೆ ಚಾನಲ್ ಇಂದನೂ ಶೇರ್ ಮಾಡ್ಕೊಂಡಿಲ್ಲ.
ಹಿಟ್ಟು ಕಲ್ಸ್ಕೊಳಕ್ಕೆ ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ. ಇದು ಕಾಯಿಸಿ ಅರಸಿರೋ ಎಣ್ಣೆ, ಮತ್ತೆ ಬೆಣ್ಣೆ, ಮತ್ತೆ ಉಪ್ಪು, ಮತ್ತೆ ಮೈದಾ. ಎಗ್ ಪಫ್ ಅಂದಿದ ತಕ್ಷಣ ನಮ್ಮ ಮೈಂಡ್ ಬರೋದು ಒಂದೇ ಫ್ರೆಂಡ್ಸ್, ಅದಕ್ಕೆ ಜಾಸ್ತಿ ಐಟಮ್ಸ್ ಬೇಕು, ಓವೆನ್ ಬೇಕು, ಕಷ್ಟ ಮಾಡಕ್ಕೆ ಅಂತೆಲ್ಲ. ಇದು ತುಂಬಾ ಸುಲಭ ಫ್ರೆಂಡ್ಸ್. ನಾವು ಒಂದು ಚಪಾತಿ ಪಲ್ಯ ಮಾಡ್ತೀವಲ್ಲ ಅಷ್ಟೇ ಈಸಿ ಇದು. ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೈದಾಗೆ ಉಪ್ಪು ಹಾಕೊಂಡು 1-2 ಸ್ಪೂನ್ ಎಣ್ಣೆ ಹಾಕೊಂಡು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ತರ ಮಾಡ್ತಾರೆ ಫ್ರೆಂಡ್ಸ್ ಮೊಟ್ಟೆ ಪಫ್ನ, ಬೇರೆ 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 ತರ. ನನ್ಗೆ ಹೆಂಗ್ ಈಸಿ ಆಗ್ತೈತೆ ನಾನು ಆತರ ಮಾಡ್ತೀನಿ. ಅದನ್ನ ನಿಮ್ಗೂ ಹೇಳ್ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಟ್ರೈ ಮಾಡಿದ್ರೆ ನನಗೆ ಖುಷಿ ಆಗ್ತೈತೆ. ಅದಕ್ಕೋಸ್ಕರ ನೀರ್ ಹಾಕಿ ಮಾಮೂಲಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋಬೇಕು. ಹಿಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದೇನೋ, ಪರವಾಗಿಲ್ಲ, ಮಿಕ್ಕಿದ್ರು ಪೂರಿ ಮಾಡ್ಕೊಂಡು ತಿನ್ಕೊಳ್ತೀವಿ ಫ್ರೆಂಡ್ಸ್. ಮೈದಾ ಪೂರಿ ಅಂದ್ರೆ ಶಿವಾಗ ಜಾಸ್ತಿ ಇಷ್ಟ, ನಾನೇ ಮಾಡ್ಕೊಡಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಬಿಟ್ಟು ಮೈದಾ ಗೋಧಿ 2 ಬ್ಯಾಲೆನ್ಸ್ ಮಾಡಿದ್ದೆ ಮೊನ್ನೆ. ಕೇಳ್ತಾನೆ ಇದೆ ಅವತ್ತಿಂದ, ಪೂರಿ ಮಾಡ್ಲಿಲ್ಲ, ಮೈದಾ ಪೂರಿ ಅಂತ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದಲ್ಲ, ಅದು ಇನ್ನು ಜಾಸ್ತಿ ನೆನಪಾಗ್ತಿದೆ ಫ್ರೆಂಡ್ಸ್ ಶಿವಕುಮಾರ್ಗೆ. ಫ್ರೆಂಡ್ಸ್ ನೆನ್ನೆಯಿಂದ ನಮ್ಮ ಮನೆ ಹತ್ರ ಗಮ್ ಅಂತಿದೆ, ಏನೋ ಮನೆ ಸುತ್ತ ಯಾರೋ ಪರ್ಫ್ಯೂಮ್ ಹೊಡ್ದಂಗೆ. ಅದೇನಂದ್ರೆ ಸ್ಮಶಾನದಲ್ಲಿ ಪೂಜೆ ಮಾಡ್ತಾವ ಫ್ರೆಂಡ್ಸ್. ಅಂದ್ರೆ ಇದು ಏನಂತಾರೆ, ದಸರಾ ಅಲ್ವಾ ಫ್ರೆಂಡ್ಸ್, ಇದು ಎಡೆ ಹಾಕೋ ಟೈಮು. ಈ ಟೈಮಲ್ಲೇ ಜಾಸ್ತಿ ಎಲ್ಲ ಗುಣಿಗಳ ಹತ್ರ ಎಲ್ಲ ಬಂದು, ಸಮಾಧಿಗಳ ಹತ್ರ ಎಲ್ಲ ಬಂದು ಪೂಜೆ ಮಾಡ್ತಾರೆ. ಹಂಗಾಗಿ ಎಲ್ಲ ಪೂಜೆ ಮಾಡ್ಕೊಂಡೋದ್ರೆ ಗಾಳಿ ಹಿಂಗೆ ಬೀಸ್ತೈತೆ ನಮ್ಮ ಮನೆ ಕಡೆ, ಹಂಗಾಗಿ ಗಮ್ ಅಂತ ಇರ್ತೈತೆ. ಡೈಲಿ ಇದೇ ಸ್ಮೆಲ್ ಇದ್ರೆ ಎಷ್ಟು ಚೆನ್ನಾಗಿರ್ತೈತೆ ಅನಿಸ್ತೈತೆ. ಕೆಲವ್ರಿಗೆ ಭಯ ಆಗ್ತೈತೆ, ಅಯ್ಯೋ ಸ್ಮಶಾನನೋ ಹಂಗಿಂಗೆ ಅಂತೆಲ್ಲ. ಅದೇನಿಲ್ಲ ಫ್ರೆಂಡ್ಸ್, ಅಭ್ಯಾಸ ಆಗ್ಬಿಟ್ಟೈತೆ. ಇದು ಹೊಸದಾಗಿ ನೋಡೋರಿಗೆ ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ. ಅವ್ರು ಏನ್ ಮಾಡ್ತಾರೆ ಪಾಪ, ಅವ್ರ ಪಾಡ್ದವ್ರವ್ರೆ. ನಾವು ಅವ್ರ ತಟ್ಟೆಗೆ ಹೋಗ್ಬಾರ್ದು ಅಷ್ಟೇ. ನಾವು ಅವ್ರ ತಟ್ಟೆಗೆ ಹೋಗ್ಬಾರ್ದು ಅಂದ್ರೆ ಆಚೆ ಅದು ಇದು ಬೇಯಿಸೋದು, ಹೊರಗಡೆ ತಂದು ತಿನ್ನೋದು ಅವೆಲ್ಲ ಮಾಡಬಾರ್ದು. ಅವಾಗ ಅವ್ರನ್ನೇ ನಾವು ಇನ್ವೈಟ್ ಮಾಡ್ದಂಗೆ ಆಗ್ತೈತೆ. ಇದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡ್ದಂಗೆ ಆಗ್ತೈತೆ. ಯಾಕೆ ಬೇಕು ಫ್ರೆಂಡ್ಸ್, ಒಂದ್ ಸ್ವಲ್ಪ ಜಾಸ್ತಿ ನಾದ್ಕೋಬೇಕಾಗ್ತೈತೆ ಫ್ರೆಂಡ್ಸ್. ಅದೊಂದು ಕಷ್ಟ ಅಷ್ಟೇ, ಇನ್ನೆಲ್ಲ ಸೋ ಸಿಂಪಲ್. ಮೊಟ್ಟೆ ಬೇಯ್ತದೆ, ಇದನ್ನ ಕಲ್ಸ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಆಮೇಲೆ ಈರುಳ್ಳಿ ಪಲ್ಯ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಪಲ್ಯನೂ ಅಷ್ಟೇ, ಅದಕ್ಕೆ ಸುಮಾರು ತರ ಮಾಡ್ತಾರೆ. ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಎಗ್ ಪಫ್ಗೆ ಎಗ್ಗು ವೆಜ್ 2 ಮಿಕ್ಸ್ ಇರೋ ಪಫ್ ಮಾಡ್ತಾರೆ. ಬರೀ ಈರುಳ್ಳಿ ಮಾಡ್ತಾರೆ, ಕ್ಯಾಪ್ಸಿಕಮ್ ಅಲ್ಲಿ ಮಾಡ್ತಾರೆ, ಬಟಾಣಿ ಕಡಲೆಕಾಳು ಹಾಕ್ಬಿಟ್ಟು ಮಾಡ್ತಾರೆ, ಬರೀ ಬೀಟ್ರೋಟ್ ಹಾಕ್ಬಿಟ್ಟು ಮಾಡ್ತಾರೆ. ನಾವು ಬರೀ ಈರುಳ್ಳಿ ಹಾಕ್ಬಿಟ್ಟು ಮಾಡೋಣ, ನಮ್ ಟೇಸ್ಟ್ಗೆ ಹೆಂಗ್ ಇಷ್ಟ ಆಗ್ತಂಗೆ ಫ್ರೆಂಡ್ಸ್. ಮೇನ್ ಏನಂದ್ರೆ ಇದಕ್ಕೆ ಗರಂ ಮಸಾಲ ಮೇನ್ ಇರ್ಲೇಬೇಕು ಫ್ರೆಂಡ್ಸ್. ನಮ್ಮ ಮನೇಲಿ ಇಲ್ಲ, ಯಕ್ಷವನ್ ಕರೆದ್ರೆ ಮನೆ ಮೇಲಿಂದ ಬಂದು ಹಂಗೆ ತಲೆ ಮೇಲೆ ಹೊಡೆದಾಕ್ಬಿಡ್ತೈತೆ ನನಗೆ. ಇಲ್ಲಿ ಮನೆ ಸುರಿತೈತೆ ಅಂದ್ಬಿಟ್ಟು ನಾನು ಒದ್ದಾಟ ಅಂದ್ರೆ ನಿನ್ಗೆ ಅದ್ ಬೇಕಾ ಇದ್ ಬೇಕಾ ಅನ್ಬಿಟ್ಟು, ಅದಕ್ಕೆ ನಾನೇನು ಕೇಳಕ್ ಹೋಗಲ್ಲ. ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡಿಡಬೇಕು. ಫ್ರೆಂಡ್ಸ್ ಎಗ್ ಪಫ್ನ ಹೆಂಗಂದ್ರೆ ನಾವೆಷ್ಟು ಟೈಮ್ ತಗೊಂಡ್ ಮಾಡ್ತೀವೋ ಅಷ್ಟು ಟೇಸ್ಟ್ ಆಗಿ ಬರ್ತೈತೆ. ಆದ್ರೆ ನನ್ಗೆ ಒಂದು 1/4 ಅವರ್ 1 ಅವರ್ ಒಳಗಡೆನೆ ಆಗ್ಬಿಡ್ಬೇಕು ನಮ್ಗೆ. ಅದಕ್ಕೋಸ್ಕರ ಇದು ನಾನು ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಕಲ್ಸ್ಬಿಟ್ಟು ಏನ್ ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಆದ್ರೆ ನಾನು ಇಡ್ತೀನಿ ಫ್ರೆಂಡ್ಸ್, ಸ್ವಲ್ಪ ಬೇಗ ಚೆನ್ನಾಗಿ ಆಗ್ಲಿ ಅನ್ಬಿಟ್ಟು. ಅಷ್ಟೇ ನಾನು ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಲ್ಲ ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಎಗ್ ಪಫ್ ಒಳಗೆ ಸ್ಟಫಿಂಗ್ ಅಷ್ಟೇ ತುಂಬಾ ಈಸಿ ಫ್ರೆಂಡ್ಸ್ ಅದ್ ಮಾಡ್ಕೊಳ್ಳೋದು. ಆಗ್ಲೇ ಹೇಳ್ದಂಗೆ ಎಷ್ಟು ಐಟಮ್ಸ್ ಇರುತ್ತೋ ಮನೇಲಿ ಅಷ್ಟು ಸಿಂಪಲ್ ಆಗು ಮಾಡ್ಕೋಬಹುದು. ಬರೀ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಕೊತ್ತಂಬರಿ ಒಗ್ಗರಣೆ ಮಾಡಿ ಹಾಕ್ಬಿಟ್ರು ಆ ಸ್ಟಫಿಂಗ್ ರೆಡಿ ಆಗ್ಬಿಡ್ತಿದೆ. ನಮ್ಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದ್ರೆ ತರಕಾರಿ ಎಲ್ಲ ಹಾಕೊಂಡು ಹೋಗ್ಬೋದು. ಓ ಮೈ ಗಾಡ್, ಸಿಲಿ ಆನಿಯನ್ ನನ್ನಿಂದ ತಪ್ಸ್ಕೊಂಡು ಹೋದ್ರೆ ನಾನು ಯಾರನ್ನೂ ಬಿಡಲ್ಲ. ಅಂದ್ರೆ ಈರುಳ್ಳಿ ಭಯ ಫ್ರೆಂಡ್ಸ್, ತುಂಡು ತುಂಡಾಗಿ ಕತ್ತರಿಸ್ತೀನಲ್ಲ, ಅದಕ್ಕೋಸ್ಕರ ತಪ್ಸ್ಕೊಂಡು ನೋಡ್ತೈತೆ. ಆದ್ರೆ ನಾವು ಬಿಡೋರಲ್ವಲ್ಲ, ಕೋಳಿ ಕುರಿನೇ ಬಿಡಲ್ಲ, ಈರುಳ್ಳಿ ಬಿಡ್ತೀನ, ಕಟ್ ಮಾಡಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೋ ಮೆನಿ ಇಯರ್ಸ್ ಬ್ಯಾಕು ಈ ಎಗ್ ಪಫ್ ಆಗ್ಲಿ, ಬಜ್ಜಿ, ಬೋಂಡ, ಪಕೋಡ, ಬ್ರೆಡ್ ರೋಸ್ಟು ಇವೆಲ್ಲ ಹೆಂಗಂದ್ರೆ ನನ್ನ ಪ್ರಕಾರ ಪಿಜ್ಜಾ, ಬರ್ಗರು ಅದಕ್ಕಿಂತ ಹೆಚ್ಚು ಯಾವ್ದೈತೆ ಗೊತ್ತಿಲ್ಲ. ಅವೆಲ್ಲ ಏನೋ ಒಂಥರ ನನಗೆ ದುಶ್ಮನ್ಸ್ ತರ. ಓ ಲೈಫಲ್ಲಿ ಈ ತರ ರೆಸಿಪೀಸ್ ನಾನು ಮಾಡಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಸೋ ಸಿಂಪಲ್ ಅವೆಲ್ಲ. ನಾವ್ ಇದೇ ಹಾಕ್ಬೇಕು ಅವಕ್ಕೆಲ್ಲ ಅಂತ ಮಾಡ್ತಾ ಹೋದ್ರೆ ಸೋ ಹಾರ್ಡ್, ಯಪ್ಪ ಆಗಲ್ಲ ಅನ್ಕೋತೀವಿ. ಮನೇಲಿ ಇರೋದ್ರಲ್ಲಿ ಮಾಡ್ತಾ ಹೋದ್ರೆ ತುಂಬಾ ಟೇಸ್ಟ್ ಆಗು ಬರ್ತೈತೆ, ತುಂಬಾ ಈಸಿ ಫ್ರೆಂಡ್ಸ್. ಅವೆಲ್ಲ ಪಿಜ್ಜಾ, ಬರ್ಗರು ಸಹ ಈಸಿನೇ, ಬಟ್ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಒಂದಿನ ಮಾಡೋಣ ಫ್ರೆಂಡ್ಸ್. ಅದನ್ನ ಕೇಕ್ ಕೇಳ್ತಾ ಇದ್ರಿ ಒಬ್ರು ಸಿಸ್ಟರ್, ಡೈಲಿ ಕೇಳ್ತಾ ಇದ್ದೀರಾ, ಮಾಡ್ತೀನಿ ಈ ವೀಕಲ್ಲಿ. ಅದಕ್ಕೆ ಮುಹೂರ್ತ ಇಡ್ತೀನಿ. ಸೊಳ್ಳೆಗಳು ಸರಿಯಾಗಿ ಮುಹೂರ್ತ ಇಡ್ತವೆ. 4 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದ್ರೆ ಅದೇ ಫ್ರೆಂಡ್ಸ್, ನಾನು ನಮ್ಮಿಬ್ಬರಿಗಾಗಷ್ಟಲ್ಲ ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ
ಚಿಕ್ಕ ಚಿಕ್ಕ ಈರುಳ್ಳಿ 2, ಒಂದು ಮೊಟ್ಟೆ ತಗೊಂಡಿದ್ದೀನಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಪೇಸ್ಟ್ ಇದೆಯಲ್ಲ ಅದನ್ನೇ ಬಳಸ್ತೀನಿ ಫ್ರೆಂಡ್ಸ್. ಗರಂ ಮಸಾಲ ಇಲ್ಲ ಫ್ರೆಂಡ್ಸ್, ಅದೊಂದೇ ಬೇಜಾರಿನ ವಿಷಯ, ಅದು ಮೇನ್ ಬೇಕು. ಹೋಗ್ಲಿ ಬಿಡಿ ಫ್ರೆಂಡ್ಸ್, ನಮ್ಮ ರೆಸಿಪಿಲಿ ಎಲ್ಲ ಐಟಮ್ ಇದ್ರೆ ನಾವು ಶಾಕ್ ಆಗಬೇಕು. ಐಟಮ್ಸ್ ಮಿಸ್ ಆದ್ರೆ ನೀವು ಶಾಕ್ ಆಗೋ ಅವಶ್ಯಕತೆನೇ ಇಲ್ಲ. ನಮ್ಮ ಮನೆ ಅಂದ್ರೇನೆ ಐಟಮ್ಸ್ ಮಿಸ್ಸಿಂಗ್ ಮನೆ ಅದು ಫ್ರೆಂಡ್ಸ್. ನಾನು ಯಾವಾಗ್ಲೂ ಈ ಎಗ್ ಪಫ್ ಮಾಡ್ಬೇಕಾದ್ರೆ ಒಂದೇ ತರ ಮಾಡೋದು, ನಾನು ಎಣ್ಣೆಲಿ ಫ್ರೈ ಮಾಡ್ಕೊಂಡೇ ಮಾಡ್ತೀನಿ. ಬಟ್ ಇವತ್ತು ಓವನ್ ತರ ಮಾಡ್ತಾರಲ್ಲ ಫ್ರೆಂಡ್ಸ್, ಓವನ್ ಇಲ್ದೆ ಆ ತರ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿ ಬರ್ತೈತೆ ಅಂತ ನಂಬಿಕೆ ಮಾತ್ರ ನನಗಿಲ್ಲ, ಆದ್ರೂ ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ, ಒಂದೆರಡು ಟ್ರೈ ಮಾಡೋಣ, ಮಿಕ್ಕಿದಲ್ಲೇ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಇವಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮಸಾಲಾಸ್ ಬೇಕು, ಅದು ಅಡುಗೆ ಮಾಡ್ಬೇಕಾದ್ರೆ ಹಾಕ್ತಾ ಹೋಗ್ತೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮಕ್ಕಳೇನಾರು ತಿನ್ನೋದಿದ್ರೆ ಹಸಿಮೆಣಸಿನಕಾಯಿ ಹಾಕೊಳ್ಳೋದು ಬೇಡ. ಆಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಈ ಸಲ ಈರುಳ್ಳಿ ಕಲರ್ಫುಲ್ ಆಗೈತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಇಷ್ಟೊಂದು ಕಲರ್ಫುಲ್ ಆಗಿ ನನ್ನ ಫೇವ್ರೇಟ್ ಕಲರ್ ನೋಡ್ತಾ ಇರೋದು. ಅದಕ್ಕೆ ಸಾಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದೊಂದು ಸ್ವಲ್ಪ ಹಸಿ ಇದ್ರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಅದಕ್ಕೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಅಂತೂ ಮಿಸ್ ಮಾಡದೆ ಹಾಕೋಬೇಕು ಫ್ರೆಂಡ್ಸ್, ಅದೊಂದೇ ಮಿಸ್ ಆಗೈತೆ ನಮ್ಮ ಮನೇಲಿ. ಇದೇನು ಆಶ್ಚರ್ಯ ಪಡುವಂಥ ವಿಷಯ ಅಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಒಡೆದು ಹಾಕ್ಕೊಂಡು ಮಾಡ್ಬೋದು, ಹಾಕ್ಕೊಳ್ತೇನೂ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತಾ ಇದ್ದೀನಿ. ಜಸ್ಟ್ ಆಪ್ಷನಲ್ ಅಷ್ಟೇ ಮೊಟ್ಟೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಡಿ ಆದಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಇಷ್ಟೇ ಸ್ಟಫಿಂಗು. ಇದ್ರ ಜೊತೆಗೆ ಬೇರೆ ತರಕಾರಿ, ಕಾಳು ಏನು ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದೆ ಫ್ರೆಂಡ್ಸ್. ಇಟ್ಟು ಗಟ್ಟಿಯಾಗೈತೆ, ಗಟ್ಟಿಯಾಗೇ ಇರಬೇಕು. ಓಕೆ ಫ್ರೆಂಡ್ಸ್, ಬೆಣ್ಣೆ ತಗೊಂಡಿದ್ನಲ್ಲ ಆಗಲೇ, ಅದಕ್ಕೆ ಸ್ವಲ್ಪ ಹಿಂಗೆ ಮಾಡಿ ಕಲಿಸ್ಕೊಂಡೆ. ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದನ್ನ ಗಟ್ಟಿ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ಕಲಿಸ್ತಾ ಇದ್ರೆ ಸಾಫ್ಟ್ ಆಗ್ತಿದೆ. ಇದಕ್ಕೆ 1 ಸ್ಪೂನ್ ಅಷ್ಟು, ನನ್ನ ಕೈಯ ಸ್ಪೂನ್ ಅನ್ಕೊಳ್ಳಿ ಫ್ರೆಂಡ್ಸ್, 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವು ಕೇಳಿದ್ದು ನಿಜ. ಅದೇನಂದ್ರೆ ತರ್ತರಿಯಾಗಿ ಬರ್ಬೇಕಲ್ಲ ಅದಕ್ಕೆ. ಆಮೇಲೆ ಇದನ್ನ ಮಾಡಿ ಮಿಕ್ಸ್ ಮಾಡಿದ್ರೆ ಸಾಫ್ಟ್ ಆಗಿ ಆಗ್ತಿದೆ ನೋಡಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಗಟ್ಟಿ ಆಗಲ್ಲ, ಬೆಣ್ಣೆ ಅಲ್ವಾ, ಸಾಫ್ಟ್ ಆಗುತ್ತಿದೆ. ಅದಕ್ಕೆ 1 ಸ್ಪೂನ್ ಹಾಕೊಂಡೆ. ಉಂಟೆ ಇಲ್ದೇ ಇದ್ದಂಗೆ ಎಲ್ಲ ಕಡೆ ಕಲ್ಸ್ಕೊಂಡು ಇದನ್ನ ಕೈಯಲ್ಲಿ ಇಟ್ಕೋಬೇಕು, ಸೈಡಲ್ಲಿ ಇಡಬೇಕು ಫ್ರೆಂಡ್ಸ್. ಇದು ಸೆಟ್ ಆಗಲ್ಲ, ಇದಕ್ಕೆ ಹೇಳ್ಬೇಕು ಅಂದ್ರೆ ಇದು ಬೇಕಿತ್ತು ದೊಡ್ಡದು ಅಲ್ಗೆ ತರದಾಗ್ಲಿ, ಇಲ್ಲ ಏನು ಶೆಲ್ಫ್ ಮೇಲೆ ಮಾಡ್ಕೋಬೇಕು. ಬಟ್ ನಮ್ಗೆ 2 ಇಲ್ಲ, ಹಂಗಾಗಿ ಈ ಚಪಾತಿ ಮಾಡೋದ್ರ ಮೇಲೆನೆ ಮಾಡ್ತೀನಿ. ಒಂದು ಚಪಾತಿಗೆ ಬೇಕಾದಷ್ಟು ಉಂಡೆಯನ್ನ ತೆಗೆದುಕೊಳ್ಬೇಕು. ಇದನ್ನ ಚಪಾತಿಗಿಂತ ತೆಳ್ಳಗೆ, ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ತೆಳ್ಳಗಾಗ್ತಿತ್ತು ಅಷ್ಟು ತೆಳ್ಳಗೆ ಒತ್ಕೋಬೇಕು ಫ್ರೆಂಡ್ಸ್. ಸೋ ಸಿಂಪಲ್. ಸ್ವಲ್ಪ ನಾದ್ಕೋಬಿಡ್ತೀನಿ, ತೆಳ್ಳಗೆ ತಿಳ್ಕೋಬೇಕು. ಮೈದಾ ಅಲ್ವಾ ಫ್ರೆಂಡ್ಸ್, ಸ್ವಲ್ಪ ಅದು ಹಿಗ್ಗಲ್ಲ, ನಾವು ಹಿಗ್ಗಿಸ್ಬೇಕು. ಮಕ್ಕಳನ್ನ ಗಂಡನ್ನೇ ಹಿಗ್ಗಿಸ್ತೀವಿ, ಕುಗ್ಗಿಸ್ತೀವಿ. ಇನ್ನು ಹಿಟ್ಟು ಯಾವ ಲೆಕ್ಕ ತಾನೆಪೆ? ಎಕ್ಸಾಂಪಲ್ ಶಿವಕುಮಾರ್. ಬರೀ ಇಂತದೆಯಾ? ಓಕೆ ಪೆ, ನಿಮ್ಗೊಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ, ಈ ಜವಾಬ್ದಾರಿನ ನೀನೇ ನಿಭಾಯಿಸ್ಬೇಕು. ಪ್ಯಾಕೆಟಪ್ಪೆ ಮೊಟ್ಟೆ ಬಿಡಿಸಿ ಒಂದ್ ತಿನ್ಕೋ, ನಿಂಗೆ ಹೊಟ್ಟೆ ಹಸ್ತಾರೆ, ಪರವಾಗಿಲ್ಲ. ಹಾ ತಿನ್ಕೋ, ಪರವಾಗಿಲ್ಲ. ಒಂದೇ ಒಂದ್ ತಿನ್ನಪ್ಪ, ಸಿಕ್ಕಿದ್ದೆ ಚಾನ್ಸ್ ಒಂದೇ ಅಲ್ಲ. ಅನ್ನ ಐತೆ, ಬರೀ ಅನ್ನ ಹೆಂಗ್ತಿದ್ದಿ ಇರಪ್ಪಿ. ನಾನೊಂದು ರೆಸಿಪಿ ಮಾಡು, ನಿನಗೋಸ್ಕರ ತಾನೇ ಇಷ್ಟೆಲ್ಲ ನಾನು ಕಷ್ಟಪಡ್ತಿರೋದು. ಇರು, ಎಗ್ ಪಫ್ ಹೊಟ್ಟೆ ತುಂಬಾ ತಿನ್ನು, ಇದು ಸ್ನಾಕ್ಸ್ ತರ ತಿನ್ಬೇಡ, ಊಟ ತರ ತಿನ್ನು. ಓಕೆ ಫ್ರೆಂಡ್ಸ್, ನನ್ನ ಗಂಡನಿಗೆ ಹಸ್ವಾಗ್ತಿದೆ, ನಾವು ಪಟ ಅಂತ ಕೈ ಆಡಿಸ್ಬಿಟ್ಟು ಮಾಡ್ಬೇಕು. ಒಂದು ಪ್ಲೇಟ್ ತಗೊಂಡು ಹಿಟ್ಟನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದನ್ನ ಹಾಕೋಬೇಕು ಫ್ರೆಂಡ್ಸ್. ತುಂಬಾ ತೆಳ್ಳಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಇದ್ರ ಮೇಲೆ ಸ್ವಲ್ಪ ಇದು ಮಾಡ್ತೀನಿ, ಅಂಟ್ಕೊಬಿಡ್ತಿದೆ ಒಂದಕ್ಕೊಂದು. ಅದಕ್ಕೆ ಜಾಸ್ತಿ ಹಿಟ್ಟು
ಬಿಟ್ಟು ಬಳಸಕ್ ಹೋಗ್ಬಾರ್ದು ಫ್ರೆಂಡ್ಸ್, ಬಿಟ್ಕೊಬಿಡ್ತೈತೆ ಲೇಯರ್ಸು. ಓವೆನ್ ಆಗಿದ್ರೆ ಬಿಟ್ಕೊಂಡ್ರು ಪರವಾಗಿಲ್ಲ, ಅದು ಚೆನ್ನಾಗಿ ಬರ್ತೈತೆ. ಬಟ್ ನಾವು ಮಾಡ್ತಿರೋದು ಬೇರೆ ತರ ಅಲ್ವಾ, ಅದಕ್ಕೆ ಜಾಸ್ತಿ ಪುಡಿ ಪುಡಿ ಬರಬಾರ್ದು, ಅಂಟ್ಕೊಂಡಿರ್ಬೇಕು. ಸ್ವಲ್ಪ ಜಾಸ್ತಿ ಅಂಟ್ಕೋಬಾರ್ದು, ಹಂಗಂತ ಬಿಡಿ ಬಿಡಿನೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ಅಪ್ಪಿ ನಂಗೊಂದು ಡೌಟು, ನೆನ್ನೆಯಿಂದ ಒಂದೇ ಸಮಾಧಿಗಳಿಗೆ ಪೂಜೆ ಮಾಡ್ತಾ ಅವ್ರಲ್ಲ, ಅವ್ರಿಗೆ ಗೊತ್ತಾಗ್ತೈತಾ? ಅಂದ್ರೆ ಮಲಗಿದಾರ ಸಮಾಧಿ ಒಳಗೆ, ಅವ್ರಿಗೆ ನಮ್ಮೂರ್ ಬಂದವ್ರೆ ಪೂಜೆ ಮಾಡ್ತಾವ್ರ ಗೊತ್ತಾಗ್ತೈತ ಅವ್ರಿಗೆ? ಮತ್ತೆ ದೊಡ್ಡವ್ರಿಗೆ ಅವ್ರಿಗೆಲ್ಲ ಈ ಟೈಮಲ್ಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಅದು ಪಿತೃದೋಷ ಬರುತ್ತಂತೆ ಫ್ರೆಂಡ್ಸ್. ಅದು ತುಂಬಾ ಕಷ್ಟ ಅಂತೆ ಪಿತೃದೋಷ ಬಂದ್ರೆ. ಏನಮ್ಮ ಜಾಸ್ತಿ ಹಸಿತೈತಾ? ಏನಪ್ಪಾ ಮಾಡೋದು ನನ್ ಗಂಡನ್ಗೆ? ಒಂದ್ 10 ನಿಮಿಷ ತಡ್ಕೊಳಲ್ಲ ಫ್ರೆಂಡ್ಸ್. ಇವಾಗ ಜಾಸ್ತಿ ಹೊಟ್ಟೆ ಹಸಿ ಅಂತೆ. ಅದು ಈ ಚಪಾತಿ ತಿಡ್ತಾರ ನೋಡ್ಬಿಟ್ಟು ಹಸು ಇನ್ನೂ ಜಾಸ್ತಿ ಆಗ್ಬಿಟ್ಟೈತೆ. ನನಗ್ ಗೊತ್ತು ನೋಡಿ ಫ್ರೆಂಡ್ಸ್, ಆ ಮೊಟ್ಟೆ ಸ್ಟಫಿಂಗ್ ಸ್ಮೆಲ್ ಬರ್ತಿತ್ತು, ಘಮ ಘಮ ಅಂತ ಹೊಟ್ಟೆ ಹಸಿ ಜಾಸ್ತಿ ಆಗ್ತಿತ್ತಂತೆ. ಹೋಗ್ಲಿ ಒಂದ್ ಸ್ವಲ್ಪ ಅನ್ನ ಕೊಡ್ತೀನಿ, ತಿನ್ಬೇಕು, ಜಾಸ್ತಿ ಗೊಜ್ಜು ಕೇಳಬಾರ್ದು. ಆಯ್ತು, 3 ಲೇಯರ್ ಹಾಕೊಂಡಿದೀನಿ, ಸಾಕು 3 ಲೇಯರ್. ಈಗ ಮತ್ತೆ ಅದನ್ನ ತಗೋಬೇಕು. ಫ್ರೆಂಡ್ಸ್ ಬೆಣ್ಣೆ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಇದು ಮಾಡಬೇಕು, ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ಬೆಣ್ಣೆ ಹಾಕೊಂಡಿದ್ವಿ ಫ್ರೆಂಡ್ಸ್. ಇದು ಮೇಲೆ ಇನ್ನು ಸ್ವಲ್ಪ ಹಿಟ್ಟು ಹಾಕೋಬೇಕು, ಸ್ವಲ್ಪ. ಮತ್ತೊಂದು ಚಪಾತಿ ತಗೊಂಡು ಇದ್ರ ಮೇಲೆನೆ ಅನದರ್ ಲೇಯರ್, ಅನದರ್ ಲೇಯರ್. 4 ಲೇಯರ್ ಹಾಕೋಬೇಕು, ಬಟ್ 3 ಲೇಯರ್ ಸಾಕು ಫ್ರೆಂಡ್ಸ್. ಲೇಯರ್ ಅನ್ನೋಕ್ಕೂ ಗೊತ್ತಾಯಿಲ್ಲ. ಇದನ್ನ ಸ್ವಲ್ಪ ಲೈಟ್ ಆಗಿ ಇದು ಮಾಡ್ಕೋಬೇಕು, ಜಾಸ್ತಿ ಒತ್ತಬಾರ್ದು. ಸೈಡ್ ಅಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಚಾಕುಗೆ ಬೆಣ್ಣೆ ಹತ್ಕೊಂಡು ಕಟ್ ಮಾಡ್ಬೇಕು. ಪಾಕ್ಸಾಕಾರದಲ್ಲಿ ಕಟ್ ಮಾಡ್ಬೇಕು. ಹೊಟ್ಟೆ ತುಂಬ್ತಾ ಬಾಕ್ಸಾಕಾರದಲ್ಲಿ ಕಟ್ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನ್ ಅಷ್ಟು ಹಾಕೋಬೇಕು. ಒಂದು ಫುಲ್ ಮೊಟ್ಟೆಲ್ ಮಾಡ್ತಾರಲ್ಲ ಫ್ರೆಂಡ್ಸ್, ಹಾಫ್ ಮೊಟ್ಟೆಲ್ ಮಾಡ್ತಾರೆ. ಮೊಟ್ಟೆನ ಉಲ್ಟಾ ಮಾಡಿಡ್ಬೇಕು ತರ. ಈ ತರ ಉಲ್ಟಾ ಮಾಡಿಡ್ಬೇಕು ಫ್ರೆಂಡ್ಸ್. ಆಮೇಲೆ ಇದನ್ನ ಫೋಲ್ಡ್ ಮಾಡಬೇಕು. ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 4 ಮೂಲೆನ ಮಡ್ಚ್ಬಿಟ್ಟು ಈ ತರ ಒಂದು ದೊಡ್ಡ ಬಾಣ್ಲಿ ಇಟ್ಟು, ಅದಿದು ಸ್ಟವ್ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನ ಬಾರ್ಲಾಕ್ ಇಟ್ಟಿದ್ದೀನಿ. ಇದನ್ನ ಓವೆನ್ ತರ ರೆಡಿ ಮಾಡ್ತಾ ಇದ್ದೀನಿ, ನೋಡುವ ಹೆಂಗ್ ಬರುತ್ತೇನೋ. ಮೊದಲು ಇದು ಫುಲ್ ಹೀಟ್ ಆಗ್ಬೇಕು, ಅದಕ್ಕೆ ಈ ತರ ಇಟ್ಟಿದ್ದೀನಿ. ನೋಡೋಣ ಫ್ರೆಂಡ್ಸ್, ನಿಜವಾಗ್ಲೂ ಇದು ಓವೆನ್ ತರ ವರ್ಕ್ ಆಗುತ್ತಾ ಇಲ್ಲ. ಇದಂತೂ ಫಸ್ಟ್ ಎಕ್ಸ್ಪೆರಿಮೆಂಟೇ ಇದು. ಆಮೇಲೆ ಇನ್ನೊಂದ್ 2 ನಾನು ನಾರ್ಮಲ್ ಆಗಿ ಹೆಂಗ್ ಮಾಡ್ತೀನಿ, ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದು ಅದೇ ತರ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮೊದಲು ಅದನ್ನ ಓವೆನ್ ತರ ಸೆಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಎಣ್ಣೆ ಫ್ರೈ ಮಾಡ್ಕೊಳ್ಳೋದು ನಾನು ಆಮೇಲೆ ಲಟ್ಟಿಸ್ಕೊತೀನಿ. ಬಾಣ್ಲಿನೂ ಮತ್ತೆ ಸ್ಟ್ಯಾಂಡ್ ಆಗ್ಲೇನೆ ಇತ್ತಿದೆ, ಅದು ಹೀಟ್ ಆಗಿತ್ತು. ಆಮೇಲೆ ಸ್ಟೀಲ್ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಸವರ್ಕೊಂಡು ಆಮೇಲೆ ಮೈದಾ ಹಿಟ್ಟು ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ, ಅಂಟ್ಕೋಬಾರ್ದು ಅಂತ. ಅಂದರೆ ಸ್ಟೀಲ್ ಪ್ಲೇಟಲ್ಲೇ ಅಲ್ವಾ ಫ್ರೆಂಡ್ಸ್ ಕೇಕ್ ಎಲ್ಲ ಮಾಡ್ತಾರೆ. ಹಿಡಿದ್ಮೇಲೆ ಈ ಥರ ಮಾಡಿ ಈ ಥರ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಸವರ್ಕೊಳ್ತಾ ಇದ್ದೀನಿ. ಏನೋ ಫ್ರೆಂಡ್ಸ್ ಬರುತ್ತೆ ಅಂತ ನಂಬಿಕೆ ಮಾತ್ರ ನನಗಿಲ್ಲ, ನೋಡಬೇಕು. ಇದನ್ನು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಬಿಟ್ಟಿದ್ದೀನಿ. ಮಧ್ಯೆ ಮಧ್ಯೆ ತೆಗೆದು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಬಿಟ್ಟು ಈಗ ಇನ್ನೊಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಅಂತ ಬಂದೆ. ಇದು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಲೇಯರ್ ಬೇಕಾದರೂ ಹಾಕ್ಕೋಬೋದು, ಮ್ಯಾಕ್ಸಿಮಮ್ 5-6 ಲೇಯರ್ ವರೆಗೂ ಹಾಕ್ಕೋಬಹುದು. ನಾನು ಯಾಕೆ ಬರೀ 3 ಲೇಯರ್ ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ಆದಷ್ಟು ಬೇಗ ಆಗಬೇಕು, ಮತ್ತೆ ನನಗೆ ಒಳಗೆ
ಚೆನ್ನಾಗಿ ಬೆಂದಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಮತ್ತು ಹೊಟ್ಟೆ ನೋವು ಬರೋ ಸಾಧ್ಯತೆ ಎಲ್ಲ ಇರುತ್ತೆ ಅಂತ ಈ ಥರ ತೆಳ್ಳಗೆ ತೀಡ್ಕೊಂಡು ಸ್ವಲ್ಪ ಬಾಕ್ಸ್ ಆಕಾರದಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಆಮೇಲೆ ಅದ್ರ ಮೇಲೇನು ಸ್ವಲ್ಪ ಬೆಣ್ಣೆ ಸವರ್ಕೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು ನಾವು. ಒತ್ಕೊಳ್ತಾ ಇದ್ರೆ ಇನ್ನೂ ತೆಳ್ಳಗೆ ಆಗ್ತಾ ಹೋಗ್ತೈತೆ. ಜಾಸ್ತಿ ಲೇಯರ್ ಈ ಥರ ಎಳ್ಕೊಂಡು ಒತ್ಕೊಂಡ್ರೆ ಜಾಸ್ತಿ ತೆಳ್ಳಗೆ ಬರ್ತೈತೆ. ಆಮೇಲೆ ಅದನ್ನೇ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಒತ್ಕೊಳ್ಳೋದಷ್ಟೇ, ಜಾಸ್ತಿ ಅಂಟ್ಕೊಳ್ಳೋ ಥರ ಒತ್ಕೋಬಾರ್ದು. ಬೆಣ್ಣೆ ಸವರ್ಕೊಂಡು ಲೈಟಾಗಿ ಒತ್ಕೊಂಡು ಇನ್ನೊಂದ್ಸಲ ಫೋಲ್ಡ್ ಮಾಡಿಕೊಂಡು. ಇದು ಈಸಿ ಮೆಥಡು. ನಾವು ಲೇಯರು ತಟ್ಟಿ ಹಾಕ್ಕೊಂಡು ಕಟ್ ಮಾಡೋದಕ್ಕಿಂತ ಇದು ಈಸಿ. ಎರಡು ಥರ ತೋರಿಸೋಣ ಅಂದ್ಬಿಟ್ಟು ಆಮೇಲೆ ಇದು ಪಲ್ಯ ಹಾಕ್ಕೊಂಡು ಆಮೇಲೆ ಮೊಟ್ಟೆ ಇಟ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಡದಿರೋ ಥರ ಎಲ್ಲ ಫೋಲ್ಡ್ ಮಾಡ್ಕೊಳ್ತಾ ಇರ್ತೀನಿ. ಒಳಗಡೆ ಎಲ್ಲ ಎಣ್ಣೆ ಹೋಗ್ಬಿಟ್ರೆ ಮತ್ತೆ ತಿನ್ನಕ್ಕೆ ಎಣ್ಣೆ ಆಗಿಬಿಡುತ್ತೆ, ಮತ್ತು ಎಣ್ಣೆ ಆಚೆ ಬರಲ್ಲ ಅಂದ್ಬಿಟ್ಟು ಈ ಥರ ಬಾಕ್ಸ್ ಆಕಾರದಲ್ಲಿ ಫೋಲ್ಡ್ ಮಾಡ್ಕೊಂಡು ಯಾವುದೋ ಒಂದು ಆಕಾರ ಫ್ರೆಂಡ್ಸ್, ಒಟ್ಟಿನಲ್ಲಿ ಅದಕ್ಕೆ ಮೊಟ್ಟೆ ಪಫ್ ಅಂತ ಹೆಸರಿಡಬೇಕು ಅಷ್ಟೇ. ನೀಟಾಗಿ ಶೇಪ್ ಹಿಂಗೆ ಬರಬೇಕು ಅಂತ ಏನಿಲ್ಲ. ಅದಕ್ಕೋಸ್ಕರ ಮತ್ತೆ ಇದನ್ನು ಲೇಯರ್ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಮೊದಲು ಮಾಡಿದ್ದು ಈಸಿ, ಇದೊಂದು ಸ್ವಲ್ಪ ಕಷ್ಟ ಅಷ್ಟೇ. ಒಂದು 3 ಲೇಯರು ತಿಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸೇಮ್ ಅದಕ್ಕೂ ಸಹ ಬೆಣ್ಣೆನ ಈ ಥರ ಸವರ್ಕೊಂಡು ಅದ್ರ ಮೇಲೆ ಇದು ಒಂದ್ರ ಮೇಲೆ ಒಂದು ಮಕ್ಕಳ ಬಟ್ಟೆ ಹೆಂಗೆ ಮಡ್ಚಿರ್ತೀವಿ ಆ ಥರ ಮಡ್ಚಿಟ್ಕೊಂಡು ಬೆಣ್ಣೆ ಹಚ್ಕೊಂಡು ಮಾಡ್ಕೊಳ್ಳೋದಷ್ಟೇ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಬಾಕ್ಸ್ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ಆ ಸೈಡಲ್ಲಿ ಕಟ್ ಮಾಡಿರ್ತೀವಲ್ಲ ಹಿಟ್ಟನ್ನು ಏನು ವೇಸ್ಟ್ ಆಗಲ್ಲ. ಪೂರಿ ಮಾಡ್ಕೋಬೋದು, ಚಪಾತಿ ಮಾಡ್ಕೋಬೋದು, ಏನು ವೇಸ್ಟ್ ಆಗಲ್ಲ. ಅದನ್ನ ಹಂಗೆ ಇಟ್ಕೋಬೋದು, ಚೆನ್ನಾಗಿರ್ತೈತೆ ತಿನ್ನೋಕ್ಕೆ. ಅದಕ್ಕೂ ಈ ಥರ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೂ ಪಲ್ಯ ಹಾಕ್ಕೊಂಡು ಮೊಟ್ಟೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋದಷ್ಟೇ. ಜಾಸ್ತಿ ಒತ್ತಿ ಮಾಡ್ಕೋಬಾರ್ದು, ಅಂಟ್ಕೊಬಿಡ್ತೈತೆ ಅದು, ಲೇಯರ್ ಬರಲ್ಲ. ಅದಕ್ಕೋಸ್ಕರ ಇದನ್ನು ಈ ಥರ ಫೋಲ್ಡ್ ಮಾಡಿದ್ದೀನಿ. ಹೆಂಗಂದರೆ ಹಾಗೆ. ಒಟ್ಟಿನಲ್ಲಿ ಇದ್ರ ಹೆಸರು ಮೊಟ್ಟೆ ಪಫ್ ಅಷ್ಟೇ. 2 ಮಾಡ್ತಾರೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಓವೆನಲ್ಲಿ ಇಟ್ಟಿದ್ದು ಏನಾಯ್ತು ಅಂತ ನೋಡ್ತಾನೆ ಇದೆ. ಅರ್ಧ ಬರ ಆದರೂ ಒಂದು ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ. ನಮ್ಮ ಎಣ್ಣೆದೇ ಆದಷ್ಟು ಬೇಗ ಆಗ್ಬಿಡ್ತೈತೆ. ಯಾರಾದರೂ ಟ್ರೈ ಮಾಡಿದ್ರೆ ಈ ಓವೆನ್ ಐಡಿಯಾ ಎಲ್ಲ ಬಿಟ್ಬಿಟ್ಟು ಎಣ್ಣೆಲಿ ಮಾಡೋದೇ ಬೆಸ್ಟ್ ಅಂದ್ಕೊಳ್ತೀನಿ. ಸ್ಟವ್ ಸೇವ್ ಆಗ್ತೈತೆ, ಟೈಮು ಸೇವ್ ಆಗ್ತೈತೆ. ಓವೆನಲ್ಲಿ 1 ಅವರ್ ಇಟ್ಟರೂ ಅದಾಗ್ತಾನೆ ಇರಲಿಲ್ಲ. ಇದರಲ್ಲಾದರೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಊಟ ಮಾಡಿ ಬೇಯಿಸ್ಕೊಳ್ಳೋದಷ್ಟೇ. ಇದು ಓವೆನ್ ಥರ ಸೆಟ್ ಮಾಡಿದ್ನಲ್ಲ ನೋಡಿ, 1 ಅವರ್ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ. ಇದನ್ನ ಹಿಂಗೆ ಬಿಟ್ಟರೆ ಮನೆ ಹಾಳಾಗ್ತೈತೆ ಅಷ್ಟೇ. ಹಾಗಂದ್ರೆ ಸ್ಟವ್ ಸಿಲಿಂಡ್ರ್ ಖಾಲಿ ಆಗ್ತೈತೆ ಅಂತ. ಆಲ್ರೆಡಿ ನಾವು ಎಣ್ಣೆಲಿ ಮಾಡಿದ್ದು ಹಾಗೇ ಬಿಡ್ತು 10 ನಿಮಿಷಕ್ಕೆ. ನಮ್ಮ ಮೊಟ್ಟೆ ಪಫ್ ರೆಡಿ ಫ್ರೆಂಡ್ಸ್. ಆರ್ ಯು ಎಕ್ಸೈಟೆಡ್ ಕುಮಾರ್? ಅಪ್ಪಿ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ನೋಡ್ಬೇಕು. ಮೊದಲು ಕಟ್ ಮಾಡು. ಒಳಗಡೆ ಎಲ್ಲ ಬಾಯ್ಲ್ಡ್ ಆಗಿದೆಯಾ ನೋಡೋಣ. ಕುರ್ಕುರೆ ಥರ ಅಂತೈತೆ. ಹಿಂಗೆ ಬೇಕಿತ್ತು ನನಗೆ. ನೋಡಿ ಫ್ರೆಂಡ್ಸ್, ಲೇಯರ್ ಕಾಣಿಸ್ತೈತಾ? ಲೇಯರ್ ಕರೆಕ್ಟಾಗೈತೆ. ಟೇಸ್ಟ್ ಇಟ್ಟಪ್ಪ, ಬಿಸಿ. ಸೇಮ್ ಮೊಟ್ಟೆ ಪಪ್ಸೆ. ಅದು ಮೊಟ್ಟೆ ಪಪ್ಸೆ ಅಪ್ಪಿ, ಬೇಕ್ರಿಲಿ ಅಲ್ಲ. ಓವನ್ ಸೆಟ್ ಮಾಡಿರೋದು ಮ್ಯಾಕ್ಸಿಮಮ್ ಇನ್ನೂ ಒಂದು 20 ನಿಮಿಷ ಬೇಕು ಫ್ರೆಂಡ್ಸ್. ಆಗ್ತಾ ಇದೆ ಬಟ್ ಸ್ಲೋ. ಅದು ಸೌಂಡಲ್ಲಿ ಗೊತ್ತಾಗ್ತಿದೆ ಫ್ರೆಂಡ್ಸ್ ಲೇಯರ್ ಬಂದಿದೆ ಅಂತ. ಕರ್ಮನದಲ್ಲಿ ಗೊತ್ತಾಗ್ತೈತೆ. ಸರ್ಕಾರದಲ್ಲಿ ಬೇಕ್ರಿ ಹಾಕೊಡ್ತೀನಿ. ಬೇಕ್ರಿ ಹಾಕೊಡ್ತಿದಂತೆ ಫ್ರೆಂಡ್ಸ್. ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ಮಕ್ಕಳಿಗೆ ಮಾಡ್ಕೊಡ್ರಿ ಮನೇಲಿ, ಸೂಪರ್ ಆಗಿರ್ತೈತೆ, ಹೆಲ್ದಿಯಾಗೂ ಇರ್ತೈತೆ. ನಮ್ಮ ಓವೆನ್ ಪಫ್ ಹೆಂಗಾಗೈತೆ ನೋಡಿ ಫ್ರೆಂಡ್ಸ್. ಊಟ ಮಾಡಿ ಬೇಯಿಸಿದ್ರು ಸಹ ಇದು ಮೇಲೆ ಬೇಯ್ತಾ ಇಲ್ಲ. ಹಂಗಾಗಿ ಓವೆನಲ್ಲಿ ಮಾಡೋ ಐಟಮ್ ಓವೆನಲ್ಲೇ ಮಾಡಬೇಕು. ಮ್ಯಾಕ್ಸಿಮಮ್ 1 ಅವರ್ ಆಯಿತು, ಇದು ಬೇಯ್ತಾ ಇಲ್ಲ. ಹಂಗಾಗಿ ಇದನ್ನ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದಾ, ಮಾಡೋಕ್ಕೋದ್ರೆ ಆ ಪಲ್ಯ ಎಲ್ಲ ಆಚೆ ಬತ್ತೈತೆ. ಹಿಂಗೆ ತಿನ್ನೋದಾ? ಹಿಂಗೆ ತಿನ್ನಕ್ ನಾನಂತೂ ರೆಡಿ. ಸಖತ್ ಬಿಸಿ ಅಲ್ಲ, ಯಾಕಂದ್ರೆ ಅದು ಓವೆನಲ್ಲಿ ಮಾಡಿರೋದು ಅದಕ್ಕೆ. ಇದು ಸ್ವಲ್ಪ ಲೇಯರ್ ಬಂದೈತೆ, ಬಟ್ ತುಂಬಾ ಟೈಮ್ ತಗೊಳ್ತೈತೆ ಫ್ರೆಂಡ್ಸ್. ಇದು ಟೇಸ್ಟ್ ನೋಡಮ್ಮ. ಬಿಸಿ. ಆರಿಸ್ಕೊಂಡೆ ತಿನ್ನು, ಈಗ ಅರ್ಜೆಂಟ್ ತಿನ್ನೋದಿಲ್ಲ. ನಿನ್ನ ಬಾಯಿ ಜವಾಬ್ದಾರಿ ನಂದು ಸಹ. ನಿನ್ ಬಾಯಿ ಸುಟ್ರೆ ನಾನೇ ನೋಡ್ಬೇಕು, ಯಾಕಂದ್ರೆ ರಾನದಿಂದ ಟೇಸ್ಟ್ ನೋಡಕ್ ನಿನ್ ಬಾಯಿ ಬೇಕೇ ಬೇಕು. ಇದು ಚೆನ್ನಾಯ್ತಾ? ಬಟ್ ಇದು ಸ್ಮೆಲ್ ಮಾತ್ರ ಒಂಥರ ಬೇರೆ ತರ. ಸೇಮ್ ಬೇಕ್ರಿಲಿ ಬರ್ತೈತೆ ಫ್ರೆಂಡ್ಸ್, ಆ ಸ್ಮೆಲ್ ಬರ್ತೈತೆ ಅಲ್ಲ. ಬೆಂದೈತಾ ಹೋಗ್ಲಿ? ವಾ ಫ್ರೆಂಡ್ಸ್,
ಆಗ್ಲೇ ಎಣ್ಣೆ ಫ್ರೈ ಮಾಡಿದ್ನಲ್ಲ ಅದಕ್ಕಿಂತ ಸೂಪರ್ ಆಗೈತಂತೆ. ನೋಡ್ತೀನಿ ರೀ ಬಟ್ ಲೇಯರ್ ಬಿಟ್ಕೊಂಡೈತೆ ಫ್ರೆಂಡ್ಸ್, ಪಕ್ಕ ಅದಕ್ಕಿಂತ ಲೇಯರ್ ಆಗಿ ಬಿಟ್ಕೊಂಡೈತೆ ನೋಡಿ. ಇಲ್ಲೆಲ್ಲ ಬೆಂದೈತೆ, ಇನ್ನೊಂದಷ್ಟು ಬಿಡ್ಬೋದು. ಬಟ್ 1 hour ಆಯ್ತು. ಐ ಕಾಂಟ್ ವೇಟ್ ಫ್ರೆಂಡ್ಸ್. ಸೂಪರ್ ನಿಜ. ಅದಲ್ಲ ಸ್ವಲ್ಪ ಡಲ್ಲು. ನಿಜ ಫ್ರೆಂಡ್ಸ್, ಎಣ್ಣೆಲ್ ಫ್ರೈ ಮಾಡೋಕ್ಕಿಂತ ಸೂಪರ್ ಆಗೈತೆ. ಏನ್ ವಿಚಿತ್ರವೋ ಏನ್ ಕತೆಯೋ. ಮೇ ಬಿ ಇನ್ನೊಂದಷ್ಟೊತ್ತು ಬೇಯಿಸ್ಬೇಕಿತ್ತೇನೋ. ಹೌದಾ? ಇಲ್ಲ, ಚೆನ್ನಾಗಿದೆ. ಸರಿತಾ? ಕರಿಮಂತಲ್ಲ ಅಂದ್ರೆ ಅದು ಎಣ್ಣೆ ಫ್ಲೇವರ್ ಬರ್ತೈತೆ ಫ್ರೆಂಡ್ಸ್, ಇದು ಬಟರ್ ಫ್ಲೇವರ್ ಐತಲ್ಲ, ಹಂಗಾಗಿ ಪಕ್ಕ ಹಂಗೆ ಡೈಲಿ ಹಿಂಗೆ ಮಾಡ್ಕೋ. ಡೈಲಿ ಮಾಡ್ಬೇಕಾ? ಐ ಆಮ್ ರೆಡಿ. 2000 years later. ಫ್ರೆಂಡ್ಸ್, ಕೊನೆಗೂ ವೈಫೈ ಕನೆಕ್ಟ್ ಆಯ್ತು. ಇನ್ಮೇಲೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಫ್ರೆಂಡ್ಸ್. ದಪ್ಪ ವೈರ್ ಹಾಕೋರಂತೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಎಷ್ಟು ದಪ್ಪ ವೈರ್ ಹಾಕೋರಂತ. ಸೊಳ್ಳೆಗೆ ಬ್ಲಡ್ ಡೊನೇಟ್ ಮಾಡಿ ಮಾಡಿ ಸಾಕಾಗೈತೆ. ಅದು ಮಾಮೂಲಿ ವೈರ್ ಅಪ್ಪಿ, ಸಣ್ಣ ವೈರು. ಎಲ್ಲ ವೈರ್ ತಾನೆ. ಕಪ್ಪದು. ಓ, ಇಷ್ಟಪ್ಪ ವೈರ್ ಹಾಕವ್ರಾ? ಪುಣ್ಯ ಬರ್ಲಿ ಅಪ್ಪ ಅವ್ರಿಗೆ. ಇನ್ಮೇಲೆ ಯಾವ್ದೇ ರೀತಿ ವೈಫೈ ಪ್ರಾಬ್ಲಮ್ ಇಲ್ಲ. ಅದು ಕೋತಿ ದೋಷ ಇದ್ರೆ ಹಂಗೇನೆ ಅಂತಪ್ಪಿ. ನೀ ಶನಿವಾರ ಉಪವಾಸ ಮಾಡಿದ್ರೆ ಸರೋಗ್ತೈತಿ ನೀನು, ನಿಜವಾಗ್ಲು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಅವಾಗ ಕೋತಿಗಳು ವೈರ್ ಕಚ್ಚಲ್ಲ, ಬಟ್ಟೆ ಎತ್ಕೋಗಲ್ಲ, ತಾರ್ಪಲ್ ಅಂತಗಲ್ಲ. ಅದು ಕೋತಿ ದೋಷ ಐತೆ ನಮ್ಮಿಬ್ರಿಗೂ. ಶನಿವಾರ ಊಟ ಬಿಡ್ತಿ ಅಂತ ಹೇಳ್ಕೊ. ಫ್ರೆಂಡ್ಸ್, ನಾವಿಬ್ರು ನಮ್ಗೆ ಗೊತ್ತಿಲ್ಲದೆ ಮನೇಲಿ ತುಂಬಾ ಮರ್ಡರ್ ಮಾಡ್ಬಿಟ್ಟಿದೀವಿ ಫ್ರೆಂಡ್ಸ್. ಭಯ ಆಗ್ತೈತೆ, ಏನಪ್ಪಿ ಮಾಡೋದು. ನಮ್ ಹಿಂದೆ ಡೆಡ್ ಬಾಡಿಗಳು ಬಿದ್ದು ಒದ್ದಾಡ್ತವೆ, ಅದನ್ನ ನೋಡಕ್ ಹೋಗ್ತಾಯಿಲ್ಲ, ಇರಕ್ ಆಗ್ತಾಯಿಲ್ಲ. ಆದ್ರೆ ಅವುಗಳನ್ನ ಸಾಯಿಸ್ತ್ರೇನೆ ನಾವು ಬದುಕಕ್ಕಾಗೋದು. ಏನ್ ಮಾಡಿರೋ ಸಾಧನೆ ತೋರ್ಸಕ್ಕೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಡೆಡ್ ಬಾಡಿ, ಇಲ್ಲೊಂದು ಡೆಡ್ ಬಾಡೀಸ್, ಇಲ್ಲೆಲ್ಲ ದೊಡ್ಡ ಬಾಡೀಸ್. ದೊಡ್ಡ ಬಾಡೀಸ್ ಅಲ್ಲ, ಡೆಡ್ ಬಾಡೀಸ್. ಇದು ಗಂಡ ಹೆಂಡತಿ ಬಾಡೀಸ್, ಅದಕ್ಕೆ ಹತ್ರನೇ ಬಿದ್ದು ಸಾಯ್ತವೆ. ಯಪ್ಪ ಸ್ವಾಮಿ, ಮನೆ ಒಂದ್ ಸ್ವಲ್ಪನೂ ಗ್ಯಾಪ್ ಇಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ಬಿದ್ದು ಒದ್ದಾಡವೆ. ಇವೆಲ್ಲಾದ್ರೂ ಹೋಗ್ಲಿ. ಎಲ್ಲಪ್ಪಿ ಕಾಲೇತು. ಇದು ಮೇ ಬಿ ಶಿವ ಹಳೆ ಡವ್ಗಳಿರ್ಬೇಕು. ಬೆಡ್ ಮೇಲೆ ಶಿವ ಪಕ್ಕ ಬಂದ್ ಪ್ರಾಣ ಬಿಟ್ಟವ್ರ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ನಿನ್ನ ಹಳೆ ಡವ್ಗಳಿರ್ಬೇಕಪ್ಪಿ. ಏನಪ್ಪಿ ಅಷ್ಟು ವಿಕಾರವಾಗಿ ನೋಡ್ತಾ ಇದೀಯಾ? ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾನು ಟಫ್ ಆಗಿ ಇಲ್ಲ ಚಿಕನ್ ತಿನ್ಬೇಡ ಬೇಡ ಬೇಡ ಅಂದ್ರು, ಬಲವಂತವಾಗಿ ತಗೋ ಬಂದೈತಿ. ಈಗ ನಿಜ ಹೇಳ್ದೆ ನೋಡ್, ಕರೆಂಟ್. ನಾನು ಸುಳ್ಳು ಹೇಳೋದು ಕರೆಂಟ್ ಸಹ ಒಪ್ಕೋತಾ ಇಲ್ಲ ಅಪ್ಪಿ. ಕರೆಂಟ್ ಬರೋವರೆಗೂ ವೇಟ್ ಮಾಡೋಣ ಫ್ರೆಂಡ್ಸ್. ಯಾಕೋ ಬೆಳಗ್ಗೆಯಿಂದ ಕರೆಂಟ್ ಸಹ ಕೈ ಕೊಡ್ತೈತೆ ಸಿಕ್ಕಾಪಟ್ಟೆ. ಕರೆಂಟ್ ಹೋಗಿರೋ ಟೈಮಲ್ಲಿ ನೀನ್ ಈ ತರ ಆಡಿದ್ರೆ ನನ್ನ ಪರಿಸ್ಥಿತಿ ಏನಪ್ಪಿ? ಕರೆಂಟ್ ಹೋದಾಗ ವ್ಯಾಯಾಮ ಮಾಡೋದ ಇದು? ತಲೆ ಬಗ್ಸ್ಕೊಂಡ್ ಮೊಬೈಲ್ ನೋಡಿ 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 ಕತ್ ನೋವು. ಫ್ರೆಂಡ್ಸ್, ಹೊಟ್ಟೆ ಹಸಿತದೆ, ಕರೆಂಟ್ ಇಲ್ವಲ್ಲಪ್ಪ ದೇವ್ರೆ. ಒಂದೇ ಒಂದ್ ಕೊಟ್ಬಿಟ್ಟು ಎಲ್ಲ ಮೊಟ್ಟೆ ತಿನ್ಕೊಂಡೆ, ಚೆನ್ನಾಗಿತ್ತು, ತಿಂದೆ. ಇವಾಗ ನಿನಗೆ ಚಿಕನ್ ತಗೊಂಡ್ಬಂದಿ ತಿನ್ನು. ಹಂಗೆ ಮಾಡ್ಕೊಟ್ಬಿಟ್ಟು ಪುಣ್ಯ ಬರ್ತದೆ. ಕೇಳಬೇಕಾಯ್ತು. ಉಪ್ಪು ಖಾರ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಗೊಜ್ಜು ಮಾಡೋದು. ಮಾಡಪ್ಪ, ಉಪ್ಪು ಖಾರ ಹಾಕು, ಎಣ್ಣೆ ಹಾಕು, ಗೊಜ್ಜು ಮಾಡೋದು ಹೆಂಗ್ ಮಾಡಿ ನಾನು ನೋಡ್ಬೇಕು. ಅಪ್ಪಿ ಗಂಡ್ ಮಕ್ಳ ಕೈಲಿ ಟೇಸ್ಟ್ ಸೂಪರ್ ಆಗಿ ಬರುತ್ತಪ್ಪಿ. ನಾನು ನಿನ್ಗೋಸ್ಕರ ಮೊಟ್ಟೆ ಪಫ್ ಮಾಡಿದೀನಿ, ನನಗೋಸ್ಕರ ಚಿಕನ್ ಮಾಡು. ಅಲ್ಲಿಗೆ ಸರಿ ಹೋಗುತ್ತೆ. ಮುಯ್ಯಿಗೆ ಮುಯ್ಯಿ. ನಮ್ಗೆ ಆಗಿಂದ ಮಾಡಿದ್ರೆ ಮಾಡ್ಕೊ. ಈಗ ಮಾಡು. ಈಗ ಬರಲ್ಲ ತಕ್ಷಣ ನೋಡ್ದ, ಕರೆಕ್ಟ್ ಅದು ಬರಲ್ಲ ತಕ್ಷಣಕ್ಕೆ ಮಾಡಿದ್ರೆ ಅದು ಸತ್ಯ. ಕರೆಂಟ್ ಬಾ ಈ ಕರೆಂಟ್ ಹೆಂಗೈತೆ ಅಂದ್ರೆ, ಕರೆಂಟ್ ಕೈ ಜೀವ ಐತಿದ್ರೆ ಎಷ್ಟು ಮನೆ ಹಾಳು ಮಾಡ್ತಿತ್ತು ಕರೆಂಟು. ನಾನೇನ ಮಾತಾಡಿದ್ರೆ ಪಟ್ ಅಂತ ಕರೆಂಟ್ ಹೋಗ್ತೈತಿ, ಶಿವ ಮಾತಾಡ ಪಟ್ ಅಂತ ಕರೆಂಟ್ ಬರ್ತೈತೆ.
ಫ್ರೆಂಡ್ಸ್ ನಾನೊಂದು ಸ್ಪೆಷಲ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಅದು ಗಟ್ಟಿ ಚಿಕನ್ ಏನಂತಾರಪ್ಪಿ? ಗಿರ್ರಾಜ. ಅದನ್ನ ಬೇಯಿಸಕ್ ಹಾಕಿದ್ದೀನಿ. ಅದೊಂದ್ 2 ವಿಸಿಲ್ ಬೇಯಿಸಿ ಸೈಡ್ ತಗೋಬೇಕು. ಆಮೇಲೆ ಏನ್ ಗ್ರೇವಿ ಅಂದ್ರೆ ಫ್ರೆಂಡ್ಸ್, ಇದು ಪೆಪ್ಪರ್ ಹಾಕ್ತೀನಿ. ಅಂದ್ರೆ ಹೊಸ ತರ ಮಾಡ್ತೀನಿ ಫ್ರೆಂಡ್ಸ್. ಮಾಮೂಲಿ ಮುದ್ದೆಗೆ ಮಾಡ್ತಿರೋದು ಅಂದ್ರೆ ಸ್ವಲ್ಪ ಗ್ರೇವಿ ತರ ಮಾಡ್ತೀನಿ. ಆದ್ರೂ ಯಾರು ಮಾಡಿರ್ಬಾರ್ದು ಆ ತರ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ. ಸ್ಲೈಸ್ ಆಗಿ ಕಟ್ ಮಾಡ್ಕೊರೋಗಿಲ್ಲ. ಪೆಪ್ಪರ್ ಗಾರ್ಲಿಕ್ ಚಿಕನ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲಸ್ ಗ್ರೇವಿ. ಪುದೀನ ಇಲ್ಲದ ಅಪ್ಪಿ ಒಂಥರ ವಿಚಿತ್ರವಾಗಿ ಅಡುಗೆ ಮಾಡ್ಲಾ? ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ವಿಚಿತ್ರ ಆದ್ರೆ ವಿಸ್ಮಯವಾಗಿರ್ಬೇಕು, ಅಂದ್ರೆ ಟೇಸ್ಟ್ ಸೂಪರ್ ಆಗಿರ್ಬೇಕು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಗಾಡ್ ಗಿಫ್ಟ್ ಅನ್ಕೊಳ್ತೀನಿ. ನಾನು ಹೆಂಗೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಗೊತ್ತೈತೆ. ಖಾರ ಇಲ್ಲ ಹಾಕಪ್ಪಿ. ಕಾಸಿಲ್ಲ ಕಣೆ. ನೆಗಿತಾವಲ್ಲ ಯಾಕಲಾ? ಸಂಸಾರ ಮಾಡಕ್ ಗೊತ್ತಿಲ್ಲ ಅಪ್ಪಿ. ನಿನ್ ದಡ್ಡರ ಬುದ್ಧಿ ಬರ್ತದಪ್ಪಿ. ಮೆಣಸಿನಕಾಯಿ ಜಾಸ್ತಿ ಅಲ್ಲಿ. ಖಾರ ಇಲ್ಲ ಹಾಕಪ್ಪಿ. ಕಣ್ಣು ಕಾಟ್ ಹೊಡಿತದೆ ನೋಡು. ಇವಿಷ್ಟು ಹಸಿಮೆಣಸಿನಕಾಯಿ ಯೋಚನೆ ಮಾಡ್ಬೇಡ, ಹಾಕು. ಯಂಗ್ ಫ್ರೆಂಡ್ಸ್, ಅಯ್ಯೋ ಒಳ್ಳೆ ಗಂಡ. ಹಸಿಮೆಣಸಿನಕಾಯಿ ತರೋದೇ ನಮ್ಮನೇಲಿ ಅಪರೂಪ. ತಿನ್ನ ಬಳಸೋದಿಲ್ಲ ಹಸಿಮೆಣಸಿನಕಾಯಿ ಜಾಸ್ತಿ. ಕಾಸಿಲ್ವಂತೀನಿ. ಲೋಡ್ ಕಟ್ಲಕ್ ತಂದು ನಮ್ಮ ಮನೆ ಮುಂದೆ ಸುರ್ದಂಗೆ. ಓ ಮೈ ಗಾಡ್, ಈ ಕರೆಂಟ್ ನಾನು ಇವತ್ತು ಅಡಿಗೆ ಮಾಡಕ್ಕೂ ಬಿಡಲ್ಲ, ನೆಮ್ಮದಿಯಾಗಿರಕ್ಕೂ ಬಿಡಲ್ಲ. ಶುಂಠಿ, ಬೆಳ್ಳುಳ್ಳಿ, ಮೆಣಸು ತಗೊಂಡಿದ್ದೀನಿ. ನಾನು 1/2 kg ಚಿಕನ್ ಮಾಡ್ತಾ ಇರೋದು ಫ್ರೆಂಡ್ಸ್. ಬೇಗ ಇದನ್ನ ಪೇಸ್ಟ್ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಕರೆಂಟ್ ಕೊಡುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ಶಿವ ಗಟ್ಟಿ ಚಿಕನ್ ತಂದಿತ್ತು, ಅದಕ್ಕೆ ಅದನ್ನ 2 ವಿಸಿಲ್ ಬೇಯಿಸಿ ಸೈಡ್ಗೆ ಇಟ್ಕೊಂಡೆ. ಮೆತ್ತ ಚಿಕನ್ ಆದ್ರೆ ಹಂಗೆ ಮಾಡ್ಕೋಬಹುದು. ಅದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಆಗಲೇ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್. ಶುಂಠಿ, ಬೆಳ್ಳುಳ್ಳಿ, ಮೆಣಸು ಅಷ್ಟೇ ರುಬ್ಕೊಳ್ಳೋದಷ್ಟೇ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ಹಸಿಮೆಣಸಿನಕಾಯಿನ ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕು, ಅದು ಹಸಿ ಹಸಿ ವಾಸನೆ ಇದ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಆಮೇಲೆ ಈರುಳ್ಳಿ, ಈ ಫ್ರೈಗಳಿಗೆ ಮಾತ್ರ ಈರುಳ್ಳಿ ಎಷ್ಟಾದರೂ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರ್ತೈತೆ ತಿನ್ನಕ್ಕೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋ ಚಿಕನ್ ಹಾಕೊಳ್ತಾ ಇದ್ದೀನಿ. ಅದು ನೀರು ಇರ್ತೈತೆ ಬೆಂದಿರೋದ್ರಲ್ಲಿ, ನೀರು ಹಾಕ್ತಾ ಇಲ್ಲ, ಬರೀ ಚಿಕನ್ ಮಾತ್ರ ಹಾಕಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಮೊದಲಿಗೆ ಫ್ರೈ ಮಾಡ್ಕೊಂಡಿಲ್ಲ, ಈ ಥರನೂ ಫ್ರೈ ಮಾಡ್ಕೊಂಡು ನೋಡೋಣ ಟೇಸ್ಟ್ ಹೆಂಗೆ ಬರ್ಬೋದು ಅಂತ. ಅಂದರೆ ಟೊಮೊಟೊ ಜೊತೆಗೆ ಚಿಕನ್ನು ಬೆಂದಿರುತ್ತಲ್ಲ, ಚಿಕನ್ ಜೊತೆಗೆ ಟೊಮೊಟೊನು ಬೆಂದ್ಕೊಳ್ಳುತ್ತೆ ಅಂತ. ಇದು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಆಮೇಲೆ ರುಬ್ಬಿಟ್ಕೊಂಡಿರೋ ಮೆಣಸು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ತೆ ರುಬ್ಕೊಂಡಿರೋದು ತರ್ತರಿಯಾಗಿ. ಅದನ್ನು ಅದು ಕಲಿಸ್ಬೇಕಾದ್ರೇ ಗೊತ್ತಾಗೋಯ್ತು ನನಗೆ ಈ ರೆಸಿಪಿ ಸಕ್ಸಸ್ ಆಗೈತೆ ಅಂತ. ಅಷ್ಟು ಚೆನ್ನಾಗಿ ಫ್ಲೇವರ್ ಕೊಡ್ತಾಯಿತ್ತು. ಆಮೇಲೆ ಮಾಡ್ತಾ ಗೊತ್ತಾಯ್ತು ಇದು ಚಿಕನ್ ಫ್ರೈ ಮಾಡ್ತಾ ಇರೋದು. ನಾನೇನೋ ಹೊಸ ರೆಸಿಪಿ ಮಾಡೋ ಥರ ಬಿಲ್ಡಪ್ ತಗೊಳ್ತಾ ಇದ್ದೀನಿ ಅಂತ. ಫ್ರೈಸ್ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ, ಯಾಕಂದರೆ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬೇಕಾಗ್ತೈತಂತ. ಓಕೆ ಫ್ರೆಂಡ್ಸ್ ಒಪ್ಕೊಳ್ತೀನಿ, ಎಣ್ಣೆ ಜಾಸ್ತಿ ಹಾಕ್ಬೇಕಾಗ್ತೈತಂತ. ಅದು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಗರಂ ಮಸಾಲ ಬೇಡ. ಗರಂ ಮಸಾಲ ಹಾಕಿದ್ರೆ ಬೆಳ್ಳುಳ್ಳಿ, ಶುಂಠಿ, ಮೆಣಸು ಫ್ಲೇವರ್ ಕಮ್ಮಿ ಆಗಿಬಿಡ್ತೈತೆ ಅಂದ್ಬಿಟ್ಟು ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ನೋಡಿ ಹಾಕ್ಕೋಬೇಕು. ಆಮೇಲೆ ಚಿಕನ್ ಬೇಯಿಸ್ಕೊಂಡಿದ್ದು ನೀರು ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಂಡೆ. ಗೊಜ್ಜು ಥರ ಮಾಡ್ಕೊಳ್ಳೋಣ, ಸ್ವಲ್ಪ ನನಗೆ ಮುದ್ದೆಗೂ ಬೇಕು. ಹಂಗಾಗಿ ಇದೊಂದು 2-3 ನಿಮಿಷ ಕುದಿದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ರೆ ಟೇಸ್ಟಿ ಫ್ರೈ ರೆಡಿ. ಚಿಕನ್ ಫ್ರೈ ಹೊಸ ರೆಸಿಪಿ ರೆಡಿ ಫ್ರೆಂಡ್ಸ್. ಚಿಕನ್ ಗಾರ್ಲಿಕ್ ಪೆಪ್ಪರ್ ಶುಂಠಿ ಫ್ರೈ. ಅಪ್ಪ ಇಷ್ಟುದ ಹೇಳೋಕ್ಕಾಗಲ್ಲ ನಾನು. ಸ್ಮೆಲ್ ಮಾತ್ರ ಸೂಪರ್ ಆಗುತ್ತೆ. ನಿಜ ಹೇಳಿ. ದೇವರಾಣೆ ಚಿಕನ್ಗೆ ದೇವರಾಣೆ ಇಟ್ಬಿಟ್ಟಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸ್ಮೆಲ್ ತಡ್ಕೊಳಕ್ಕಾಗ್ತಿಲ್ಲ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿ ಬಂದೈತೆ. ಎಲ್ಲ ಕಲ್ತೆ ಅದ್ ಹೆಂಗ್ ಕಲ್ತನೋ ನನಗೆ ಗೊತ್ತಿಲ್ಲಪ್ಪಿ. ಮದ್ವೆದಾಗ ಅನ್ನ ಮಾಡಕ್ಕೂ ಬರ್ತಾರಲಿಲ್ಲ, ಏನೋ ಗೊತ್ತಾರಲ್ಲ. ಬೈತಾ ಇದ್ದೆ ತಾನೇ ನೀನ್ ಅವಾಗ. ಫ್ರೆಂಡ್ಸ್ ನೋಡಿ, ಝೂಮಲ್ಲಿ ನೋಡಿ ಅದೇಂಗೆ ಎಲ್ಲ ಅಡುಗೆ ಇಷ್ಟ ಆಗ್ತೈತೆ ಶಿವಣ್ಣಗೆ ಅಂತ. ಸುಮಾರು ವರ್ಷ ಬೈಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಅಡುಗೆ ಮಾಡಕ್ ಬರಲ್ಲ ಅಂತ. ಅವ್ರು ನೋಡಿ ಕಲಿ, ಇವ್ರು ನೋಡಿ ಕಲಿ ಅಂತ. ಛಲದಲ್ಲಿ ಕಲ್ತಿದ್ದು ಫ್ರೆಂಡ್ಸ್ ನಾನು. ಈಗ ಕರೆಪಿ ಯಾರು ಕರಿತೆ ಕರೆಪಿ ಕಾಂಪಿಟೇಷನ್ಗೆ ನನ್ನ ಮುಂದೆ ಅಡುಗೆ ಮಾಡಕ್ಕೆ? ಅನ್ನ ಮಾಡಿದ್ರೆ ಪಾಯಸ ಮಾಡ್ತಾ ಇದ್ದೆ. ಒಂದ್ಸಲ ಮದುವೆ ದೋಸ್ರು ಬೇಳೆ ಸಾರು ಮಾಡಿ ಅಂತ ಮಾರನೇ ದಿನನೇ ಬಿಟ್ಬಿಟ್ಟು ಇವರೆಲ್ಲ ಹೊಲಕ್ಕೆ ಹೋಗಿದ್ರು. ಖಾರದ ಪುಡಿ ಹಾಕ್ಬಿಟ್ಟು ಮಾಡಿದ್ದೆ, ಬಾಯಲ್ಲಿ ಇಡಕ್ಕಾಗ್ದೈತಂಗೆ. ವೆರಿ ಕಾಮಿಡಿ ಆಗ. ಆಮೇಲೆ ಕಲ್ತ್ಕೊಂಡೆ ಫ್ರೆಂಡ್ಸ್. ಅದ್ರದ್ದೆಲ್ಲ ಒಂದಿನ ಇದೇ ಸ್ಟೋರಿ ಹೇಳ್ತೀನಿ ಒಂದಿನ ಫ್ರೆಂಡ್ಸ್. ಎಷ್ಟೊಂದು ಚಿತ್ರ ಹಿಂಸೆ ಅನುಭವಿಸಿದ್ದೀನಿ ಅಡುಗೆ ಕಲಿಯೋಕ್ಕೆ ಅಂತ.
ನಾನು ಬರ್ಲಾ ಫ್ರೆಂಡ್ಸ್? ಈ ರೆಸಿಪಿ ಹೆಂಗಿತ್ತಂದ್ರೆ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ, ಅದಕ್ಕಿಂತ ಒಂದ್ ಸ್ಟೆಪ್ ಮೇಲೆ ಏನಾದ್ರು ಇದ್ರೆ ಆ ಪದನ ಈ ರೆಸಿಪಿ ಕೊಡ್ಬೋದು. ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು, ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ ನೆಕ್ಸ್ಟ್ ಟೈಮ್ ಯಾವಾಗಲೇ ಟ್ರೈ ಮಾಡೋದು ಇದೇ ರೆಸಿಪಿ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಖುಷಿನ ಆಯ್ತು ಫ್ರೆಂಡ್ಸ್, ಒಂದು ಹೊಸದಾಗಿ ಟ್ರೈ ಮಾಡ್ತೀನಿ. ಇದಕ್ಕೆ ವಿಶ್ ಮಾಡೋದಿತ್ತು ಫ್ರೆಂಡ್ಸ್, ಬಟ್ ಶಿವಕುಮಾರ್ ಅವರು ಆಲ್ರೆಡಿ ಕನಕಪುರ, ಆರ್ವಳ್ಳಿ, ರಾಮನಗರ ಹತ್ತತ್ರ ಹೋಗ್ಬಿಟ್ಟವ್ರೆ ಫ್ರೆಂಡ್ಸ್. ನಿದ್ದೆಯಲ್ಲಿ ಕನ್ಸಲ್ಲ ಅವ್ರೂರು ನೋಡ್ತಾ ಇರೋನ ಹೆಬ್ರಿಸಿ ಕರ್ಕೊಬರೋದು ಸುಮ್ಮನೆ ಬೇಡ ಅಂತ ನಾಳೆ ವಿಶ್ ಮಾಡೋಣ ಅಂತ ಅನ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಫ್ರೆಂಡ್ಸ್, ಗುಡ್ ನೈಟ್.